ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ತುಂಬಾ ಜನ ನನ್ನ ಪ್ರಶ್ನೆ ಕೇಳ್ತಾ ಇದ್ರು, ಸರ್ ನಿಜವಾದ ಜ್ಯೋತಿಷಿನ ಹೇಗೆ ಕಂಡುಹಿಡಿದು ಅಂತೇಳಿ. ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೆ, ಏನಂತಂದ್ರೆ ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಿರೋ ಘಟನೆಗಳನ್ನ ಹೇಳಬೇಕು. ಆ ಹೇಳಿದ ಘಟನೆಗಳನ್ನ ನಿಮ್ಮ ಲಗ್ನಕ್ಕೆ, ನೀವು ಕೊಟ್ಟಿರೋ ಸಮಯಕ್ಕೆ ಒಂದು ಲಗ್ನ ಅಂತ ಇರುತ್ತೆ, ಆ ಲಗ್ನಕ್ಕೆ ಹೊಂದುತ್ತಾ ಅಂತ ನೋಡಬೇಕು. ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಮಾಡಬೇಕು. ಅನಂತರದಲ್ಲಿ ಭವಿಷ್ಯವನ್ನ ಹೇಳ್ತಾ ಹೋಗ್ಬೇಕು ಅಂತೇಳಿ. ಸೊ ಇದನ್ನ ಮಾಡೋದಕ್ಕೆ 99% ಜ್ಯೋತಿಷರಿಗೆ ಬರೋದಿಲ್ಲ. ಯಾಕೆಂತಂದ್ರೆ ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಅನ್ನುವಂಥದ್ದನ್ನ ಮಾಡೋದಕ್ಕೆ ಬಹಳ ಕಷ್ಟಪಡ್ಬೇಕಾಗತ್ತೆ. ಇನ್ನೊಬ್ರು ಕೇಳಿದ್ರು, ನೀವು ಹೇಗೆ ಭವಿಷ್ಯವನ್ನ ಹೇಳ್ತೀರಾ ಸರ್ ಅಲ್ಲದು ಅಂತಂದ್ರೆ, ನಾನು ಹೇಳುವ ಪದ್ಧತಿ ಹೇಗೆ ಅಂತಂದ್ರೆ, ಫಸ್ಟ್ ನಿಮ್ಮ ಲಗ್ನವನ್ನ ತಿದ್ದುತ್ತೀನಿ. ನೀವು ಕೊಟ್ಟಿರೋ ಬರ್ತ್ ಟೈಮ್ನ ಪ್ರಕಾರವಾಗಿ ಲಗ್ನವನ್ನ ತಿದ್ದುತ್ತೀನಿ. ಅನಂತರದಲ್ಲಿ ನಿಮಗೆ ಸೂಟೇಬಲ್ ಆಗುವಂಥ ದಶೆಯನ್ನು ನಾನು ಅಪ್ಲೈ ಮಾಡ್ತೀನಿ. ವಿಂಶೋತ್ತರಿ ದಶೆ ಇದೆ, ಚರ ದಶೆ ಇದೆ, ಆಮೇಲೆ ಬಹಳಷ್ಟು ಥರದ 48 ಥರದ ದಶೆಗಳಿದೆ. ಬೃಹತ್ ಪರಾಶರ ವರಶಾಸ್ತ್ರ, ನಿಮಗೆ ಸೂಟೇಬಲ್ ಆಗಿರುವಂಥ ದಶೆಯನ್ನು ನಾನು ಅಪ್ಲೈ ಮಾಡ್ತೀನಿ. ಅನಂತರದಲ್ಲಿ ಜಮಿನಿ ಪದ್ಧತಿಯಲ್ಲಿ ನೋಡ್ತೀನಿ, ಚರದಶೆಯಲ್ಲಿ ನೋಡ್ತೀನಿ, ಅದರ ನಂತರದಲ್ಲಿ ಯೋಗಿನಿ ದಶೆಯಲ್ಲಿ ನೋಡ್ತೀನಿ, ಇನ್ನೊಂದು ಥರದಲ್ಲಿ ಪ್ರಶ್ನೆ ಕೊಂಡ್ಲೇನ ಹಾಕ್ತೀನಿ. ಕೊನೆಯದಾಗಿ ನಿಮ್ಮ ಹಸ್ತರೇಖೆಗಳಲ್ಲಿರುವಂಥ ರೇಖೆಗಳು ಯಾವ ಥರದ ವಿಚಾರವನ್ನು ಸೂಚಿಸ್ತಾ ಇದೆ ಅಂತೇಳಿ ನಾನು ಎಲ್ಲದನ್ನು ಕೂಡ ಸಿಂಥಸೈಸ್ ಮಾಡ್ತೀನಿ. ಎಲ್ಲದನ್ನು ಕೂಡ ಅಪ್ಲೈ ಮಾಡಿ ಒಂದು ಪ್ರೆಡಿಕ್ಷನ್ಗೆ ಬರ್ತೀನಿ. ಇದಕ್ಕೆ ಟೈಮ್ ಹಿಡಿಯುತ್ತೆ. ಅಲ್ಲಿ ನನ್ನ ಪ್ರೆಡಿಕ್ಷನ್ ಅಕ್ಯುರೇಟ್ ಆಗುವಂಥ ಸಾಧ್ಯತೆ ಬಹಳಷ್ಟು ಇರುತ್ತೆ. ಅದು ಬಿಟ್ಟು ನಾನು ನಿಮ್ಮ ಹೆಸರು ಕೇಳ್ಬಿಟ್ಟು ನ್ಯೂಮರಾಲಜಿ ಪ್ರಕಾರ ಈ ಡೇಟಲ್ಲಿ ಹುಟ್ಟಿದ್ರೆ ಈ ಥರ ಆಗುತ್ತೆ ಅನ್ನೋದು, ಇದು ಯಾವುದನ್ನು ನಾನು ಮಾಡೋದಿಲ್ಲ. ಇದು ಸೈಂಟಿಫಿಕ್ ಮೆಥಡ್. ಇದನ್ನ ದೊಡ್ಡ ದೊಡ್ಡ ಜ್ಯೋತಿಷರುಗಳು ಇದನ್ನು ಫಾಲೋ ಮಾಡ್ತಾ ಇದ್ದಾರೆ. ಸೊ ಅದನ್ನು ಬಿಟ್ಟು ಸುಮ್ಮನೆ ಕಾಲಹರಣಕ್ಕೆ ಏನೋ ಒಂದು ಹೇಳುವಂಥದ್ದು, 4ರಲ್ಲಿ 2 ಅಂತ ನಿಜ ಆಗತ್ತೆ, ಇದೆಲ್ಲ ಕೂಡ ಜ್ಯೋತಿಷ್ಯ ಅಲ್ಲ. ಸೊ ಇದು ನನ್ನ ಪದ್ಧತಿ. ಸೊ ಹಾಗಾಗಿ ನಿಜವಾದ ಜ್ಯೋತಿಷ್ಯನ ನಿಮ್ಮ ಘಟನೆಗಳನ್ನ ಎಷ್ಟು ಅಕ್ಯುರೇಟ್ ಆಗಿ ಅವ್ರು ಹೇಳ್ತಾರೆ ಅನ್ನೋದ್ರ ಮೇಲೆ ನಾವು ಕಂಡುಹಿಡಿಬಹುದು. ಆ ಬಗೆಯಲ್ಲಿ ನಿಮ್ಮ ಜಾತಕವನ್ನ ನೀವು ತೋರಿಸ್ಬೇಕಾಗಿದೆ. ನೀವು ಭೈರವಿ ಆಸ್ಟ್ರೋಗೆ ಸಂಪರ್ಕ ಮಾಡಬಹುದು. ಸೊ ಇಲ್ಲಿ ಬಹಳ ಮುಖ್ಯವಾದ ವಿಚಾರ ಏನಂತಂದ್ರೆ, ಹಸ್ತ ಸಾಮುದ್ರಿಕ, ಇಲ್ಲಿ ಡೇಟ್ ಆಫ್ ಬರ್ತ್ ಇಲ್ವಲ್ಲ ಸರ್ ಅಂತ ತುಂಬಾ ಜನ ಕೇಳ್ತಾರೆ. ಹಸ್ತದ ಮೂಲಕ ಬಹಳಷ್ಟು ವಿಚಾರಗಳನ್ನ ಹೇಳ್ಬೋದು. ಇದರಲ್ಲಿ ಚೈನೀಸ್ ಪಾಮಿಸ್ಟ್ರಿ ಇದೆ, ಇಂಡಿಯನ್ ಪಾಮಿಸ್ಟ್ರಿ ಇದೆ, ನಾಡಿ ಪಾಮಿಸ್ಟ್ರಿ ಇದೆ. ನಾಡಿ ಹಸ್ತ ಸಾಮುದ್ರಿಕ ಬಹಳ ಅಕ್ಯುರೇಟ್ ಆಗಿ ಹೇಳ್ಬೋದು. ಇದ್ರ ಬಗ್ಗೆ RG ರಾವ್ ಅವರ ಬಹಳಷ್ಟು ಸಂಶೋಧನೆಗಳಿದೆ. ಸೊ ಇದ್ರ ಬಗ್ಗೆ ಮಾತಾಡೋಣ. ಈ ಮೂಲಕ ನಾನು ಒಂದು ಪರ್ಟಿಕ್ಯುಲರ್ ಒಂದು ಇವೆಂಟ್ನ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ನನ್ನ ವೇ ಆಫ್ ಪ್ರೆಡಿಕ್ಷನ್. ಸೊ ಇದು ನನ್ನ ಟೆಕ್ನಿಕ್. ಸೊ ಈ ಬಗ್ಗೆ ನೀವು ಪ್ರೆಡಿಕ್ಷನ್ಸ್ ತಗೋಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ವೃಷಭ ರಾಶಿ 2026 ಮಾರ್ಚ್ 8ನೇ ತಾರೀಕಿನ ನಂತರ ವಾರ ಫಲದಲ್ಲಿ ವೃಷಭ ರಾಶಿಯ ಬಗ್ಗೆ ನಾವು ನೋಡೋದಾದ್ರೆ, ವೃಷಭ ರಾಶಿಯವರಿಗೆ ಸಂಬಂಧಪಟ್ಟಂತೆ ಬಹಳ ವಿಶೇಷವಾಗಿ ವೃಷಭ ರಾಶಿಯವರಿಗೆ, ಒಂದು ವೇಳೆ ನೀವು ಸಾಲದಲ್ಲಿದ್ದೀರಾ, ಸಾಲದ ಸಮಸ್ಯೆಗಳಲ್ಲಿ, ಸಾಲದ ಸುಳಿಯಲ್ಲಿ ಸಿಗಾಕೊಂಡಿದ್ರ, ಸಾಲದ ಸುಳಿ ಅಂತಂದ್ರೆ ನಾವೇ ಮಾಡ್ಕೊಂಡಿರುವಂಥದ್ದು, ಅದು ಯಾರೋ ಮಾಡಿರುವಂಥದ್ದಲ್ಲ, ಆ ಬಗೆಯ ಸಮಸ್ಯೆಯನ್ನು ನೀವು ಅನುಭವಿಸ್ತಾ ಇದ್ರೆ ಹೊರಗಡೆ ಬರುವಂತೆ ಗುರುಗ್ರಹದ ವಕ್ರೀಯ ಗ್ರಹದ ಒಂದು ಪ್ರಭಾವದಿಂದ ನಿಮಗೆ ಹೊಸ ಮಾರ್ಗ ಸಿಗ್ಬೋದು. ಭಗವಂತ ನಮಗೆ ನೇರವಾಗಿ ಬರಲ್ಲ, ನಾವು ಭಗವಂತ ತೋರಿಸಿದಂತಹ ದಾರಿಯನ್ನ ಉಪಯೋಗಿಸ್ಕೋಬೇಕಾಗತ್ತೆ. ಒನ್ ಆಫ್ ದ ಫಸ್ಟ್ ಥಿಂಗ್, ಒಂದು ಭಗವಂತನ ಆಶೀರ್ವಾದದಿಂದ ಒಂದು ದಾರಿ ಸಿಗುತ್ತೆ, ದಾರಿನ ಉಪಯೋಗಿಸ್ಕೋಬೇಕು. ನಮ್ಮ ಬುದ್ಧಿಶಕ್ತಿಯನ್ನು ಕೂಡ ನಾವು ಉಪಯೋಗಿಸ್ಕೋಬೇಕಾಗತ್ತೆ. ವಕ್ರಿ ಆಗಿರುವಂಥ ಗುರುಗ್ರಹ ವಿಶೇಷವಾಗಿರುವಂಥ ಅವಕಾಶಗಳು ನಿಮಗೆ ಕೊಡ್ತಾನೆ, ಸಾಲ ತೀರ್ಸೋದಕ್ಕೆ, ಸಾಲದಿಂದ ಹೊರಗಡೆ ಬರೋದಕ್ಕೆ. ಅದನ್ನು ಉಪಯೋಗಿಸ್ಕೊಳ್ಳಿ. ಚತುರ್ಥ ಭಾವದಲ್ಲಿ ಕೇತುವಿನಿಂದ ಕುಟುಂಬದಲ್ಲಿ ಕಲಹ, ಕಿರಿಹಿರಿ, ಅನವಶ್ಯಕವಾಗಿರುವಂಥ ಜಗಳಗಳು ಕ್ರಿಯೇಟ್ ಆಗ್ಬೋದು. ತಂದೆ ತಾಯಿ ಜೊತೆನೋ, ಗಂಡ ಹೆಂಡತಿ ಜೊತೆನೋ ನಿಮ್ಮಲ್ಲಿ ಒಂದು ಅನಾನುಕೂಲವಾಗಿರುವಂಥ ವಾತಾವರಣ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಇರೋದ್ರಿಂದ ಬಹಳ ಒಂದು ಮೆಂಟಲ್ ಸ್ಟೆಬಿಲಿಟಿನ ನೀವು ಕಾಪಾಡ್ಕೊಳ್ಳಿ. ಮಾನಸಿಕ ಪ್ರಶಾಂತತೆಯನ್ನು ಕಾಪಾಡ್ಕೊಳ್ಳಿ. ಜಗಳ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಮ ಮಾತಿನ ಮೇಲೆ ಹಿಡಿತಾ ಇರಲಿ. ಈ ಟೈಮ್ ಪೀರಿಯಡ್ ಅಲ್ಲಿ ನೀವು ಏನೇನೋ ಮಾತಾಡಿ ಸಿಗಾಕೊಳ್ಳೋ ಸಾಧ್ಯತೆಗಳು ಹೆಚ್ಚು. ವೃಷಭ ರಾಶಿಯವರು ಬಹಳ ಕೇರ್ಫುಲ್ ಆಗಿ ಇರಬೇಕಾಗತ್ತೆ. 11th ಹೌಸ್ ಪ್ಲೇಸ್ಮೆಂಟ್ ಇರೋದ್ರಿಂದ ಷಷ್ಠ್ಯಾಧಿಪತಿ 11ನೇ ಮನೆ ಕ್ಲಿಯರ್ ಕಟ್, ಇದು ಬಹಳ ಚೆನ್ನಾಗಿ ಹೇಳ್ಬೋದು. ನಿಮಗೆ ಫೈನಾನ್ಷಿಯಲ್ ಲಾಸ್ ಆಗುವಂಥ ಸಾಧ್ಯತೆ, ನೀವು ಯಾವ್ದಾದ್ರು ಒಂದು ಬಿಸ್ನೆಸ್ ಅಲ್ಲೋ ಒಂದು ವ್ಯವಹಾರದಲ್ಲೋ ಹಣವನ್ನು ಹಾಕೋದಕ್ಕೆ ಮುಂಚೆ 100 ಸಲ ಯೋಚನೆ ಮಾಡೋದು ಒಳ್ಳೇದು. ಯಾಕೆಂತಂದ್ರೆ ಲಾಸ್ ಆಗುವಂಥ ಸಾಧ್ಯತೆ ಬಹಳ ಹೆಚ್ಚಾಗಿದೆ. ಸ್ವಲ್ಪ ದಿನ ವೆಯ್ಟ್ ಮಾಡಿ. ಶುಕ್ರ ಗ್ರಹ ಅಲ್ಲಿಂದ ಬದಲಾವಣೆನ ಹೊಂದಬೇಕು. ಸೊ ಇದೊಂದು ಬಹಳ ಮುಖ್ಯವಾಗಿರುವಂಥದ್ದು. ಆಮೇಲೆ ವಿವಾಹದ ಸಾಧ್ಯತೆ ಖಂಡಿತವಾಗ್ಲೂ ಇದೆ. ಎಂಗೇಜ್ಮೆಂಟ್ ಆಗುವ ಸಾಧ್ಯತೆ, ಬಹಳ ಇಷ್ಟಪಡುವಂತಹ ಅನುರೂಪವಾಗಿರುವಂತಹ ಅನುಕೂಲವಾಗಿರುವಂತಹ ಸಂಬಂಧನೇ ನಿಮಗೆ ಸಿಗುವಂಥ ಸಾಧ್ಯತೆ ಇದೆ. ಮದುವೆಯ ಯೋಗ ಖಂಡಿತವಾಗಲೂ ಇದೆ. ಆಮೇಲೆ
ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ. ಹೊಸ ಕೋರ್ಸ್ಗಳನ್ನ ಮಾಡ್ತಿರೋರಿಗೆ ಚೆನ್ನಾಗಿದೆ. ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಬದಲಾವಣೆ ಮಾಡಿ ಜಾಬಿಂದ ಬಿಸ್ನೆಸ್ ಹೋಗೋ ಯೋಚನೆಯಲ್ಲಿ ತಯಾರಿಯಲ್ಲಿದ್ರೆ ಅವರಿಗೆ ಅನುಕೂಲ, ಬಿಸ್ನೆಸ್ ಇಂದ ಜಾಬಿಗೆ ಬರೋರ್ಗೂ ಅನುಕೂಲ. ಹೊಸ ಜಾಬಿಗೋಸ್ಕರ ನೀವೇನಾದ್ರು ಇಂಟರ್ವ್ಯೂ ಕೊಟ್ಟಿದ್ರೆ ಅಲ್ಲೂ ಕೂಡ ನಿಮಗೆ ಅನುಕೂಲವಾಗುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿದೆ. ದಶಮ ಭಾವದಲ್ಲಿರುವಂತಹ ರಾಹು ವಿಶೇಷವಾಗಿರುವಂತಹ ಸಡನ್ ಚೇಂಜಸ್ಗಳನ್ನ ಕೊಡೋ ಸಾಧ್ಯತೆ ಇರುತ್ತೆ. ಈ ಸಡನ್ ಚೇಂಜಸ್ಸು ಉದ್ಯೋಗದಲ್ಲಿ ಒಂದು ಬೇರೆ ಉದ್ಯೋಗ ಪ್ರಾಪ್ತಿ ಆಗಿರ್ಬೋದು, ಅಥವಾ ಹೊಸ ಉದ್ಯೋಗದ ಪ್ರಾಪ್ತಿ, ಅಥವಾ ನಿಮಗೆ ಪ್ರಮೋಟ್ ಆಗುವ ಚಾನ್ಸಸ್ ಇವೆಲ್ಲದೂ ಕೂಡ ಇರುತ್ತೆ. ನೀವೇನಾದ್ರೂ ಹೊಸದಾಗಿ ಬಿಸ್ನೆಸ್ ಒಂದು ಟೆಕ್ನಾಲಜಿ ಫೀಲ್ಡಲ್ಲಿ ಮಾಡಬೇಕು ಅನ್ಕೊಂಡಿದ್ರೆ, ಈಗ ಕೆಲವರು ಸ್ಟಾರ್ಟ್ಅಪ್ಗಳನ್ನ ಮಾಡ್ತಾರೆ, ಆ್ಯಪ್ಗಳನ್ನ ಕ್ರಿಯೇಟ್ ಮಾಡ್ತಾರೆ, ಈ ಸಾಧ್ಯತೆ ಹೆಚ್ಚ ಲಾಭವನ್ನು ತಂದುಕೊಡುತ್ತೆ. ಆಮೇಲೆ ಫೈನಾನ್ಷಿಯಲ್ ಫ್ಲೋ ಹೆಚ್ಚಾಗಿ ನೀವು ಮಾಡ್ತಿರುವಂಥ ಬಿಸ್ನೆಸ್ ವ್ಯವಹಾರಗಳ ಹಣದ ಒಂದು ಫ್ಲೋ ಹರಿವು ಹೆಚ್ಚಾಗುವ ಸಾಧ್ಯತೆಗಳಿರುತ್ತೆ. ಆಮೇಲೆ ಇಲ್ಲಿ ಸಂತಾನದ ಯೋಗದ ಅವಕಾಶಗಳಿರುತ್ತೆ. ಜೊತೆಯಲ್ಲಿ ಪ್ರಾಪರ್ಟಿ ಖರೀದಿ ಮಾಡಬೇಕು ಅಂತಿದ್ರೆ ಸ್ವಲ್ಪ ನೆಗೆಟಿವ್ ಆಗಿರುವಂಥ ಟೈಮ್ ಪೀರಿಯಡ್, ಬಟ್ ಕಷ್ಟ ಸಾಧ್ಯವಾಗುತ್ತೆ. ಸ್ವಲ್ಪ ಜಾಸ್ತಿ ಎಫರ್ಟ್ನ ಹಾಕಬೇಕಾಗತ್ತೆ. ಹಾಕಿದಾಗ ನಿಮಗೆ ಹೆಚ್ಚು ಲಾಭವನ್ನು ತಂದು ಕೊಡುವ ಸಾಧ್ಯತೆ, ನಿಮಗೆ ಅನುಕೂಲವಾಗಿರುವಂತಹ, ನಿಮ್ಗೆ ಇಷ್ಟಪಡುವಂತಹ ಪ್ರಾಪರ್ಟಿಯನ್ನೇ ನೀವು ಖರೀದಿ ಮಾಡೋ ಸಾಧ್ಯತೆ, ಅದು ಎಸ್ಟೇಟ್ ಆಗಿರ್ಬೋದು, ಮನೆ ಆಗಿರ್ಬೋದು, ಸೈಟ್ ಆಗಿರ್ಬೋದು, ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಇಷ್ಟೆಲ್ಲ ವಿಚಾರಗಳು ವೃಷಭ ರಾಶಿಯವರಿಗೆ ಬಹಳ ತಾಳ್ಮೆಯ ಮನಸ್ಥಿತಿಯನ್ನು ಇಟ್ಕೊಳ್ಳಿ, ಮಾನಸಿಕ ಪ್ರಶಾಂತತೆಯನ್ನು ಕಾಪಾಡ್ಕೊಳ್ಳಿ, ಪ್ರಾಣಾಯಾಮವನ್ನು ಮಾಡಿ, ಫಿಸಿಕಲ್ ಆಕ್ಟಿವಿಟೀಸ್ಗಳನ್ನ ಮಾಡಿ. ಮನಸ್ಸು ಎಲ್ಲೆಲ್ಲೋ ಹೋಗುವಂಥ ಸಾಧ್ಯತೆ ಇದೆ, ಸ್ವಲ್ಪ ಅದರ ಕಡೆ ಗಮನ ಕೊಡೋದು ಒಳ್ಳೆಯದು. ಆಮೇಲೆ ದಾನ ಧರ್ಮಗಳು ಮತ್ತು ಒಂದು ಬಹಳ ಉತ್ತಮವಾಗಿರುವಂತಹ ಧಾರ್ಮಿಕ ಕೆಲಸಗಳನ್ನು ನೀವು ಮಾಡೋ ಸಾಧ್ಯತೆಗಳು ಈ ವಾರದಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ. ಯಾವುದಾದ್ರೂ ಒಂದು ಧಾರ್ಮಿಕ ಕೆಲಸವನ್ನು, ದಾನದ ಕೆಲಸವನ್ನು ಒಪ್ಕೊಂಡಿದ್ರೆ ಖಂಡಿತವಾಗ್ಲೂ ಮಾಡಿ ಮುಗಿಸಿ. ಅದರಿಂದ ಫಲಪ್ರಾಪ್ತಿ, ಅದರಿಂದ ಒಳ್ಳೆಯ ಅಭ್ಯುದಯ ಸಾಧ್ಯವಾಗ್ಬೋದು. ನಮಸ್ಕಾರ.